ನಿಜವಾಗ್ಲೂ ಏನ್ ಮಾತಾಡ್ಬೇಕಂತ ಗೊತ್ತಾಗ್ತದೆ. ಅದೇ ಎಲ್ಲರೂ ಎಂಜಾಯ್ ಮಾಡ್ತಿರೋದು ನೋಡಿದೆ. ನನ್ ನಿಜವಾಗ್ಲೂ ನನಗೆ ಮಾತು ಬರ್ತಾರೆ. ಸಖತ್ ಖುಷಿ ಆಗ್ತಿದೆ. ಇವತ್ತು ಇಷ್ಟೆಲ್ಲ ಸಂಭ್ರಮಿಸ್ತವ್ರೆ, ಎಷ್ಟು ಖುಷಿ ಪಡ್ತವ್ರೆ, ಸಿನಿಮಾನ ಇಷ್ಟಪಡ್ತವ್ರೆ, ಗೊತ್ತಾಗ್ತಿಲ್ಲ ನಿಜ. ಕೆಲವೊಂದ್ ಕಡೆ ಈ ತರದ ಯುವನನ್ನ ನೋಡೋಕೆ ಜನ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದಾರೆ. ಚಪ್ಪಾಳೆ ಅವರ ಪಾತ್ರದ ವೇರಿಯೇಷನ್ಸ್ ಬಗ್ಗೆ ಇಲ್ಲ, ಖಂಡಿತ ಇದಕ್ಕೆಲ್ಲ ಕ್ರೆಡಿಟ್ ಫಸ್ಟ್ ಹೋಗೋದೇ ರೋಹಿತ್ ಸರ್ಗೆ. ಯಾಕಂದ್ರೆ ಅಷ್ಟು ಚೆನ್ನಾಗಿ ನನ್ನ ಕ್ಯಾರೆಕ್ಟರ್ ಒಂಥರ ಬರಬೇಕು, ನನ್ನನ್ನು ಮೋಲ್ಡ್ ಮಾಡಿ ಆಕ್ಟಿಂಗ್ ಡಿಫ್ರೆಂಟ್ ಆಗಿ ಮಾಡಿಸಿ. ಅಂಡ್ ಡೆಫಿನೆಟ್ಲಿ ಪ್ರೊಡ್ಯೂಸರ್ಸ್, ಆರ್ಟಿಸ್ಟ್ ನೆನ್ಸ್ಕೊಂತ ಇದ್ರೆ ನಿಜವಾಗ್ಲೂ ಎಲ್ಲಾರನ್ನೂ ನೆನ್ಸ್ಕೊಬೇಕು. ಇವತ್ತು ಇಷ್ಟೆಲ್ಲ ಈ ಮಟ್ಟಕ್ಕೆ ಇದೆ ಅಂದ್ರೆ ಎಲ್ರೂ ಕಾರಣ. ಸಿನಿಮಾ ನೋಡ್ಕೊಂಡು ಬಂದು ಜನ ಹೇಳ್ತಿರೋದು ಈ ವರ್ಷದ ಗೆಲುವಿನ ಹಿಟ್ಟಿಗೆ ಮೊದಲ ಎಕ್ಕ ನಿಮ್ದೇ ಸಿನಿಮಾ ಅಂದ್ರೆ ಕಿಂಗ್ ಆಗಿ ಬಂದಿದೆ ಅಂತ, ಟೈಟ್ಲ್ ತಕ್ಕ ಬಂದಿದೆ ಅಂತ ಸಖತ್ ಖುಷಿ ಆಗುತ್ತೆ. ಈಗ ರೋಹಿತ್ ಪದಕ್ಕೆ ಡೈರೆಕ್ಷನ್ ಒಂದು ಫ್ಯಾಮಿಲಿ ಸೆಂಟಿಮೆಂಟ್ ಬಾಟಮ್ ಲೈನ್ ಹೇಳಿರೋದು. ಇಡೀ ಸೈಲೆಂಟ್ ಆ ಮೂಮೆಂಟ್ಗಳೆಲ್ಲ ಅದೇ ಇಡೀ ಸಿನಿಮಾನ ಒಟ್ಟಿಗೆ ಹಿಡಿಯೋದೇ ಇಮೋಷನ್. ಇನ್ಫ್ಯಾಕ್ಟ್ ನಾವು ಟ್ರೇಲರ್ ಹೇಳಿದಾಗ ಇಡೀ ಕತೆ ಹೇಳಿದ್ವಿ, ಬಟ್ ಆ ಕಥೆನ ಏನ್ ಡ್ರೈವ್ ಮಾಡ್ತೀವಿ ಅನ್ನೋ ಇಮೋಷನ್ ನಾವು ಬಿಟ್ಕೊಟ್ಟಿಲ್ಲ. ಅಂಡ್ ಇವತ್ತು ಆ ಇಮೋಷನ್ ಕನೆಕ್ಟ್ ಆಗಿರೋದು ತುಂಬಾ ಖುಷಿ ಆಗುತ್ತೆ. ನನ್ಗೆ ಇನ್ನೂ ಯಾರು ಕರೆಕ್ಟ್ ಆಗಿ ಸಿಕ್ಕಿಲ್ಲ ಮಾತಾಡಕ್ಕೆ, ಬಟ್ ನಮ್ಮಮ್ಮ ಸಿಕ್ಕಿದ್ರು. ಅಮ್ಮ ಸಖತ್ ಇಷ್ಟಪಟ್ಟು. ನಮ್ಮ ಅಣ್ಣ ಸಿಕ್ಕಿದ್ದ, ನನ್ನ ತಂಗಿ ವಂದಿತಾ ಸಿಕ್ಕಿದ್ದ. ಮಿಕ್ಕವ್ರನ್ನ ಮಾತಾಡ್ಸಿಲ್ಲ. ಈಗ ಹೋಗಿ ಅದನ್ನ ಕೇಳ್ಬೇಕು ಏನು ಅನ್ಸ್ಬೇಕು. ತುಂಬಾ ಚೆನ್ನಾಗಿ ಅಳಿಸ್ತೀರಾ ಇಂಟರ್ವಲ್ ಬ್ಲಾಕ್ ಬಂದಾಗ ಒಂದು ಸೀನ್ ಬರುತ್ತೆ ಮಗು ಜೊತೆ, ಅದಂತೂ ಲಿಟ್ರಲಿ ಥಿಯೇಟರ್ ಒಂದು ನಿಮಿಷ ಬರುತ್ತೆ. ಹೌದು, ಅಂದ್ರೆ ಆ ಚಿಕ್ಕ ಹುಡುಗಿ ಅವಳು ಆರ್ಯ, ಅಂದ್ರೆ ಸಿನಿಮಾ ಪಮ್ಮಿ ಅಂತ ಆಕ್ಟ್ ಮಾಡಕ್ಕೆ ಸಖತ್ ಖುಷಿಯಾಗಿತ್ತು. ಅಂಡ್ ಆ ಸೀನ್ ಮಾಡಿದಾಗ ಲೈಕ್ ನಮ್ ಎಲ್ರಿಗೂ ಅಲ್ಲಿ ಶೂಟ್ ಮಾಡ್ಬೇಕಂದ್ರೆ ಒಂಥರ ಭಾವಕರ ಆಗ್ಬಿಟ್ಟಿದೆ. ಅಂಡ್ ಇವತ್ತು ಆ ಸೀನ್ ನಾವು ಅನ್ಕೊಂಡಿದ್ದ ಇಂಪ್ಯಾಕ್ಟ್ ಆಡಿಯನ್ಸ್ ಮಾಡ್ತಿದ್ದಾರೆ ಅಂದ್ರೆ ತುಂಬಾ ಸಿನಿಮಾ ತುಂಬಾ ಸರ್ಪ್ರೈಸ್. ಕಾರ್ತಿಕ್ ಸರ್ ಬರ್ತಾರೆ. ಅದೇ ಈ ಸಿನಿಮಾ ಏನಂದ್ರೆ ಸಿಕ್ಕಾಪಟ್ಟೆ ಜನ ಹೊಸಬ್ರು ಆಕ್ಟ್ ಮಾಡಿದ್ದಾರೆ. ಕಾರ್ತಿಕ್ ಅವ್ರದ್ದು ಫಸ್ಟ್ ಫಿಲ್ಮ್ ಇದು. ಅಂಡ್ ನಮ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಪ್ಲಸ್ ಸತೀಶ್ ಸರ್ ಅಂಡ್ ನಮ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ನಾವ್ ಎಲ್ಲೇ ಶೂಟ್ ಮಾಡಿದ್ರು ಅಲ್ಲಿರೋ ಸರೌಂಡಿಂಗ್ ಜನ ಎಲ್ಲ ಬಂದು ಆಕ್ಟ್ ಮಾಡಿದ್ರು. ಹೌದಾ, ನಾವು ತುಂಬಾ ಖುಷಿ ಆಗಿದೆ. ಹೌದು, ಅವ್ರ ಪಾಪ ಅಲ್ಲಿ ನಮ್ಮ ವಿನಯ್ ಅಂತ ಒಬ್ಬ ಇದ್ದಾನೆ. ಅವ್ರು ರಾತ್ರಿಯಿಂದನೇ ಒಂಥರ ಜಾತ್ರೆ ತರ ಶುರು ಮಾಡ್ಕೊಂಡು ಡ್ಯಾನ್ಸ್ ಎಲ್ಲ ಮಾಡಿ, ನಿಜವಾಗಿ ಹೇಳ್ತಿದ್ದೀನಿ, ನನಗೆ ತುಂಬಾ ಕಷ್ಟ ಪಟ್ಕೊಂಡು ಇವಾಗ ಮಾತಾಡ್ತಿದ್ದೀನಿ. ಏನ್ ಹೇಳ್ಬೇಕಂತಾನೆ ಗೊತ್ತಾಗ್ತದೆ. ಅಯ್ಯೋ, ಚರಣ್ ಸರ್ ಮ್ಯೂಸಿಕ್ ಬಗ್ಗೆ ಹೇಳ್ಬೇಕಾ? ಅವ್ರ ಸಾಂಗ್ ಹಾಕಿದ್ರೆ ನಮ್ಮ ಪಾಡಿಗೆ ನಮಗೆ ಡ್ಯಾನ್ಸ್ ಬಂದ್ಬಿಡುತ್ತೆ. ಅಂಡ್ ಇವತ್ತು ಎಕ್ಕಮಾರ್ ಸಾಂಗ್ ಆಗಲಿ, ಬ್ಯಾಂಗಿಲ್ ಬಂಗಾರಿ ಆಗಲಿ, ಡ್ಯಾನ್ಸ್ ಮಾಡಕ್ ಮಾತ್ರ ಸಖತ್ ಮಜಾ ಕೊಡ್ತಿದೆ. ಅಂಡ್ ಇಮೋಷನಲ್ ಸಾಂಗ್ಸ್ ಕೂಡ ಎಲ್ರಿಗೂ ಇಷ್ಟ. ಸಿನಿಮಾ ನಿರೀಕ್ಷೆಯನ್ನ ನಿಜ ಮಾಡ್ಕೊಂಡು ಹೋಗ್ತಾ ಇದ್ರಿ ಅಭಿಮಾನಿಗಳು. ಯಾಕಂದ್ರೆ ಮೊದಲ ಸಿನಿಮಾ ಒಂದು ಫ್ಯಾಮಿಲಿ ಆಗಿ ಹಿಟ್ ಆದಂತ ಸಿನಿಮಾ, ನೆಕ್ಸ್ಟ್ ಮಾಸ್ ಅಂತ ಬಂದಾಗ ಅದು ಆಲ್ರೆಡಿ ಹಿಟ್ ಅನ್ನೋ ಒಂದು ರಿಸಲ್ಟ್ ಬರ್ಬಿಟ್ಟಿದ್ರು ಜನ. ಸೊ ಸಿನಿಮಾ ಟು ಸಿನಿಮಾ ಒಂದು ಭಯ ಅನ್ನೋದು ಕಾಡ್ತಿದೆ, ಮತ್ತೆ ಅದ್ರ ತಕ್ಕಂಗೆ ನಿಭಾಯಿಸ್ಕೊಂಡು ಹೋಗ್ತಾ ಇದ್ದೀನಿ ಅಂದ್ರೆ ಥ್ಯಾಂಕ್ ಯು. ಬಟ್ ಅಫ್ಕೋರ್ಸ್ ಪ್ರಯತ್ನ ಪಡ್ತಾ ಇದ್ದೀನಿ. ಮೊದಲನೇ ಸಿನಿಮಾಯಿಂದ ತುಂಬಾ ಕಲಿತೆ. ಈಗ ಎರಡನೇ ಸಿನಿಮಾ ಆದ್ಮೇಲೆ ನಾನು ತುಂಬಾ ಕಲ್ತಿದ್ದೀನಿ. ಖಂಡಿತ ಮೂರನೇ ಸಿನಿಮಾ ಇನ್ನೂ ಚೆನ್ನಾಗಿ. ಥ್ಯಾಂಕ್ ಯು. ಅಂದ್ರೆ ಇಷ್ಟ ಒಳ್ಳೆ ಕ್ಯಾರೆಕ್ಟರ್ ನನಗೆ ಸಿಕ್ಕಿಲ್ಲ, ತುಂಬಾ ಖುಷಿ. ನಾನು ನಿಜವಾಗ್ಲೂ ಹೇಳ್ತೀನಲ್ಲ, ನಾನು ತುಂಬಾ ಕಲಿತೆ ಆಕ್ಟ್ ಮಾಡೋದ್ರಲ್ಲಾಗಲಿ, ಸುಮಾರು ವಿಷಯದಲ್ಲಿ ಈ ಸಿನಿಮಾ ಪ್ರಾಸೆಸ್ ಅಲ್ಲೇ ತುಂಬಾ ಮುಂದಿನ ಸಿನಿಮಾದಲ್ಲಿ ಸೂಪರ್ ಮ್ಯಾನ್ ಮತ್ತೆ ಯಾವಾಗ ನೋಡ್ತೀವಿ ಬೇಗ ಆದಷ್ಟು. ನಾನು ಹೇಳಿದ್ನಲ್ಲ, ನನ್ನ ಸಿನಿಮಾದಲ್ಲಿ ತುಂಬಾ ಜನ ಆಕ್ಟ್ ಮಾಡಿದ್ದಾರೆ, ತುಂಬಾ ಜನ ಹೊಸಬ್ರು ಈ ಸಿನಿಮಾದಲ್ಲಿ. ಅಲ್ಲ, ಪ್ಲಾನ್ ಮಾಡ್ಬೇಕಲ್ಲ, ವಿಸಿಟ್ ಮಾಡ್ತೀವಿ. ಮೋಸ್ಟ್ಲಿ ಫಸ್ಟ್ ನಾಳೆ ಮೈಸೂರು ಬಾಗಿ ಹೋಗ್ಬೇಕು ಅನ್ಕೊಂಡಿದ್ವಿ. ಅದಾದ್ಮೇಲೆ ಬಳ್ಳಾರಿ, ಆಮೇಲೆ ಇನ್ನು ಟೀಮ್ ಹತ್ರ ಕೂತ್ಕೊಂಡು ನಾವೆಲ್ಲ ಮಾತಾಡಿಲ್ಲ. ಪ್ಲಾನ್ ಮಾಡ್ಕೊಂಡು ಆದಷ್ಟು ಬೇಗ ಇಲ್ಲಿ ಬಂದ್ರಪ್ಪ. ನೀವೇನ್ ಸರ್ ಪರವಾಗಿಲ್ಲ ಅಂತ ನನಗೆ ಗೊತ್ತಾಗ್ತಿಲ್ಲ ನಿಜವಾಗ್ಲೂ. ಅಯ್ಯೋ, ಮಗು ಇರೋದು ಮೃಗ ಎರಡೂ ತೋರಿಸಿದ್ದೆ. ಥ್ಯಾಂಕ್ ಯು. ಇಲ್ಲ, ಬಿಗ್ಗೆಸ್ಟ್ ಕ್ರೆಡಿಟ್ ಮಾಸ್ತಿ ಸರ್ಗೆ ಹೋಗ್ಬೇಕು. ಅವ್ರು ಬರ್ದಿರೋಂಥ ಡೈಲಾಗ್ಸ್ ತುಂಬಾ ನ್ಯಾಚುರಲ್ ಆಗಿ ನನ್ನ ಹತ್ರ ಸಿಕ್ಕಾಪಟ್ಟೆ ಮಾತಾಡ್ಸಿದ್ದಾರೆ ಈ ಸಿನಿಮಾದಲ್ಲಿ. ಇನ್ನು ನೆಕ್ಸ್ಟ್ ಅಲ್ಲಿ ಅಂತೂ ಇನ್ನೂ ಜಾಸ್ತಿ ಮಾತಾಡ್ತಾರೆ. ನಿಮ್ ಫೇವರೇಟ್ ಡೈಲಾಗ್ ಯಾವ್ದು?
ಪಕ್ಕ ಅವತ್ತು ಡೈಲಾಗ್ ರೀಲಿಂಗ್ ಡೈಲಾಗ್ ಹೇಳಿದ ತಕ್ಷಣನೇ ಅಲ್ಲೇ ಫುಲ್ ಚಪ್ಪಾಳೆ ಅಂದ್ರೆ ಅನ್ನಕ್ಕೆ ಎಲೆ ಇಲ್ದೆ ಅಲ್ಲ ಈ ಸಿನಿಮಾದಲ್ಲಿ ತುಂಬಾ ಡಿಫ್ರೆಂಟ್ ಆಗಿ ಕೂಡ ಬರ್ದಿದ್ದಾರೆ ಅದು ಪಾಪ ಎಲ್ಲ ತುಂಬಾ ಚೆನ್ನಾಗಿದೆ ಹಳೆ ಹುಡುಗರು ಗಂಡದ್ರು ಯಾಕೆ ಒಳ್ಳೆ ಐಮಿಟ್ರಿಗಳ ತರ ಇರ್ತಾರೆ ಹೌದಾ ಗೊತ್ತಾಗುತ್ತೆ ಜಾಲಿ ಜಾಲಿ ಹೋಗಿ ಆಗ್ಲಿ ಹೋಗ್ಲಿ ಅಲ್ಲ ಅವ್ರ ಕ್ಯಾರೆಕ್ಟರ್ ನನ್ಗೆ ಸಕ್ಕತ್ ಇಷ್ಟ ಆಯ್ತು ಜನ ತುಂಬಾ ಇಷ್ಟ ಆಗ್ತದೆ ಮನ್ಸಿನ ಮಾತೇ ಡೈಲಾಗ್ ಮುಖಾಂತರ ಮನ್ಸಿನ ಮಾತೇನಾದ್ರು ಹೇಳಿದ್ರ ಹೌದು ಮತ್ತೆ ಥ್ಯಾಂಕ್ ಯು ನಿಮ್ಮೆಲ್ಲರೂ ಸಪೋರ್ಟ್ ಇರೋದಕ್ಕೆ ತುಂಬಾ ಥ್ಯಾಂಕ್ಸ್ ಆಯ್ತಾ ನಿಜವಾಗ್ಲೂ ತಲೆ ಬಾಕಿ